ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಕೂಡ ಗಾಡಿ ಓಡಿಸ್ಕೊಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, ಸೊ ಈಗ ಸದ್ಯಕ್ಕೆ ಮನೆಗೆ ಏನೋ ತೊಗೊಂಬರ್ಬೇಕಿತ್ತು. ಈಗ ಇವತ್ತು ಸಂಜೆ ಈ ಥರ ಚಿಲ್ ವೆದರ್ ಇದೆ. ಈ ವೆದರ್ಗೆ ಏನಾದ್ರು ಚಿಕನ್ ಪಾರ್ಟಿ ಮಾಡೋಣ ಮನೇಲಿ ಅಂತ ಎಲ್ಲ ಹೊರಗಡೆ ಹೊರಟಿದೆ. ಸೊ ಹೋಗಿದ್ದರೆ ₹1000 ಖರ್ಚಾಗಿರೋದು, ಬಟ್ ಯಾವುದೋ ಕಾರಣಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಮನೇಲಾದರೂ ಲೈಕ್ ಒಂದು ಚಿಕ್ಕದಾಗಿ ಪಾರ್ಟಿ ಥರ ಮಾಡ್ಕೊಳೋಣ ಅಂದ್ಬಿಟ್ಟು ಈಗ ಗ್ರಿಲ್ ಚಿಕನ್ ತೊಗೊಂಡು ಕಬಾಬ್ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬರೀ ಹೋಗೋಣ. ಸೊ ಅಲ್ಲಿಂದ ಸೀದಾ ಬಂದವನೇ ಈಗ ಸೀದಾ ಉಡುಪಿ ಉಪಾರಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಇಲ್ಲಿದು ಸೀದಾ ಬನ್ನೂರು ರೋಡಲ್ಲಿದೆ, ಸೀದಾ ಅರ್ಥಲ್ಲೇ ಒಟ್ಟು ಬನ್ನೂರು ರೋಡಲ್ಲಿದೆ. ಚೆನ್ನಾಗಿದೆ. ಇಲ್ಲಿ ನಮ್ಮ ಬಾಯ್ಸ್ಗೆ ಅಂದರೆ ನಮ್ಮ ಮಕ್ಕಳಿಗೆ ದೋಸೆ ತುಂಬ ಇಷ್ಟಪಡ್ತಾರೆ. ಸೊ ದೋಸೆ ತಗೋಣ ಅಂತ ಬಂದಿದ್ದೀನಿ. ದೋಸೆ ಹಾಕ್ತಾಯಿದ್ದಾರೆ, ತೊಗೊಂಡು ಹೋಗಿದೆ. ಸೊ ಅಲ್ಲಿಂದ ನಮ್ಮ ರೆಗ್ಯುಲರ್ ಸ್ಪಾಟ್ ಆದಂಥ ಕುರೇಶಿ. ಬಟ್ ರೆಗ್ಯುಲರ್ ಸ್ಪಾಟ್ ಅಂತ ಅಂದರೆ ಈ ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದಾಗಿಂದ ವೆರಿ ರೇರ್ ಬಂದೇ ಇಲ್ಲ ಈ ಕಡೆ. ಸೊ ಇವತ್ತು ಎಲ್ಲೋ ಹೊರಗಡೆ ಹೊರಟಿದ್ದೆ. ಎಲ್ಲಿ ಅಂದರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಸೊ ಕಾರಣಗಳಿಂದ ಹೋಗ್ಲಿಕ್ಕಾಗಲಿಲ್ಲ ಬೆಂಗಳೂರಿಗೆ. ಸೊ ಹೋಗಿದ್ರೆ ಯೂಶ್ವಲಿ ಖರ್ಚುಗಳಂತೂ ಆಗಿರೋದು. ಸೊ ಅಟ್ಲೀಸ್ಟು ನಮ್ಮ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಮಾಲ್ ಚಿಕನ್ ಪಾರ್ಟಿ ಥರ ಮಾಡೋಣ ಅಂದ್ಬಿಟ್ಟು ಲೈಕ್ ಏನು ಅಂತ ದೊಡ್ಡ ಐಟಮ್ಸ್ ಏನಿಲ್ಲ, ಜಸ್ಟ್ ಒಂದು ಗ್ರಿಲ್ ಚಿಕನ್ನು, ಒಂದೆರಡು ಶವರ್ಮ, ಸ್ವಲ್ಪ ಕಬಾಬ್ ತೊಗೊಂಡು ಹೋಗಿದ್ದೆ ಮನೆಗೆ. ಗ್ರಿಲ್ ಎಲ್ಲರಿಗೂ ಫೇವ್ರೇಟು ನಮ್ಮ ಮನೇಲಿ. ಅದು ಮೋಸ್ಟ್ ಪ್ರಾಬಬ್ಲಿ ಅಂದರೆ ಲೈಕ್ ಹೆಂಗೆ ಅಂದರೆ ಇದನ್ನು ಡೀಪ್ ಫ್ರೈ ಎಲ್ಲ ಮಾಡಲ್ಲ. ಸೊ ಗ್ರಿಲ್ ಮಾಡೋದ್ರಿಂದ ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಆ್ಯಂಡ್ ಅದರ ಜೊತೆ ಕೊಡುವಂಥ ಮಯೋನೀಸು ನನಗೆ ನನ್ನ ಹೆಂಡ್ತಿಗೆ ಇಬ್ಬರಿಗೆ ಇಷ್ಟ. ಯಾರೂ ತಿನ್ನಲ್ಲ ಮಯೋನೀಸು. ಅವರಿಗೆಲ್ಲ ಪುದೀನ ಚಟ್ನಿ ಇಲ್ಲಾಂದರೆ ಅದೇನೋ ಖಾರ ಕೊಡ್ತಾನೆ, ಅದು ಚೆನ್ನಾಗಿರುತ್ತೆ. ಸೊ ಈ ಗ್ರಿಲ್ ಚಿಕನ್ನ ನಮ್ಮ ಮನೇಲಿ ನೋಡಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ತಟ್ಟೆಯಲ್ಲಿ ಹಾಕ್ಕೊಬಂದು ನಾನು ಒಬ್ಬನೇ ತಿನ್ನೋಕ್ಕಲ್ಲ, ಎಲ್ಲರಿಗೂ. ಸೊ ಇದರಲ್ಲಿ ನಾನು ತಿಂದಿದ್ದೆ 2 ಪೀಸು, ನನ್ನ ವೈಫ್ 2 ಪೀಸು, ನಮ್ಮ ಮದರ್ 1 ಪೀಸು. ಸೊ ಈ ಥರ ಎಲ್ಲ ಸ್ಪ್ಲಿಟ್ ಮಾಡ್ಕೊತೀವಿ. ನಮ್ಮ ಡ್ಯಾಡಿ ತಿನ್ನಲಿಲ್ಲ ಇದನ್ನು. ಕಬಾಬ್ ತಿಂದರು ಒಂದು 2-3 ಪೀಸು, 4 ಪೀಸ್ ತಿಂದಿರೋ ಕಬಾಬ್ ಅಷ್ಟೇ. ನಮ್ಮ ಹುಡುಗರಿಗೆ, ನನ್ನ ಮಗನೂ ತಿಂದ, ಖಾರ ಇರಲಿಲ್ಲ. ಸೊ ತಂದು ಗ್ರಿಲ್ ಚಿಕನ್ ಅಲ್ವಾ, ಅದೇನೋ ಮಸಾಲೆ ಎಲ್ಲ ಅಷ್ಟು ಸ್ಪೈಸ್ ಇರಲಿಲ್ಲ. ವಿತೌಟ್ ಸಾಸು ಅಥವಾ ವಿತೌಟ್ ಖಾರ ಗ್ರಿಲ್ ಚಿಕನ್ ಏನು ಅಷ್ಟು ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಈ ಮಯೋನೀಸು ಮತ್ತು ಖಾರ ಕೊಡ್ತಾನಲ್ಲ, ಸೊ ಅದೇ ಮೇನ್ ಹೈಲೈಟ್ ಇದರಲ್ಲಿ. ಸಖತ್ತಾಗಿತ್ತು. ಕುರೇಶಿ ಇದರಲ್ಲಿ ಫ್ರೆಶ್ ಆಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ. ಸೊ ಇವತ್ತಿನ ಈ ಚಿಕನ್ ಪಾರ್ಟಿಗೆ ಕಾರಣ ಯಾರಪ್ಪ ಅಂದರೆ ನನ್ನ ವೈಫು. ಸೊ ನಮ್ಮನೆಯಲ್ಲೂ ಕರ್ಕೊಂಡೋಗಲ್ಲ ಅಂತ ನನಗೆ ಹೇಳ್ತಾ ಇದ್ಲು. ಸೊ ಹೇಳ್ತಾಳೆ, ಆದರೆ ಏನಪ್ಪ ವಿಷಯ ಅಂದರೆ ಕರ್ಕೊಂಡೋಗೋದಲ್ಲ ಇಲ್ಲಿ ಕಷ್ಟದ ಮ್ಯಾಟ್ರ್. ಅಂದರೆ ಕರ್ಕೊಂಡೋದಾಗ ನನ್ನ ಮಗಳು, ನನ್ನ ಮಗ ಮತ್ತು ಅಲ್ಲಿ ನನ್ನ ಅಳಿಯ 3 ಜನನ ಹೋಟ್ಲಲ್ಲಿ ಮೇಂಟೈನ್ ಮಾಡಿದೆಯಲ್ಲ, ಮೇಂಟೈನ್ ಇದೆ. ಅವರೇನು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ, ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ. ಸೊ ಕರ್ಕೊಂಡು ಹೋಗೋದಕ್ಕೆ ಇದೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಅದಕ್ಕೇನು ಮಾಡಿದೆ, ಡಿಸೈಡ್ ಮಾಡಿದೆ, ನೋಡಮ್ಮ ಮನೆಗೆ ಎಲ್ಲೂ ಹೋಗೋದು ಬೇಡ, ಇಲ್ಲಿಗೆ ತಗೊಂಬರ್ತೀನಿ, ಮನೆಯಲ್ಲೇ ತೊಗೊಬಂದು ಮನೆಯಲ್ಲೇ ತಿನ್ನೋಣ. ಅಲ್ಲಿ ತಿಂದ್ರೇನು ಇಲ್ಲಿ ತಿಂದ್ರೇನು ತಿನ್ನೋದು ಇದೇನೆ ತಾನೆ. ಸೊ ಬೆಟರ್ ತಗೊಂಡು ಬಂದುಬಿಡ್ತೀನಿ ಅಂತ ಹೋಗಿ ತಗೊಬಂದಿದ್ದಾಯಿತು. ತಗೊಬಂದು ಎಲ್ಲರೂ ಕೂತ್ಕೊಂಡು ತಿಂದಿದ್ದು ಆಯಿತು. ಸೊ ಇದು ಇವತ್ತಿನ ಮ್ಯಾಟ್ರು. ಜೊತೆ ಕೂತ್ಕೊಂಡು ತಿನ್ನೋದೇ ಖುಷಿ ನೋಡಿ. ಇಲ್ಲಿ ರೇಗಿಸ್ತಾ ಇದ್ದೀನಿ, ಇದೆಲ್ಲ ನಾನು ಹೆಂಡ್ತಿ ತಿನ್ನಲ್ಲ ಅಂತ, ಬಟ್ ಅವಳು ತಿಂದು. ಸೊ ಈಗ ನಾವು ದೇವರ ಕೃಪೆಯಿಂದ ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಂಡಿದ್ದೀವಿ. ಸೊ ಈಗ ಅಲ್ಲಿ ಉಳಿದಂಥ ಮೂಳೆಗಳನ್ನ ಇಲ್ಲಿ ನಮ್ಮನೆ ಹತ್ರ ಇರುವಂಥ ನಾಯಿಗೆ ಹಾಕಿಸಿ ನಾವು ಸ್ವಲ್ಪ ಪುಣ್ಯ ತಗೊಂಡ್ವಿ. ಹಂಗೆ ಸ್ವಲ್ಪ ಎಲ್ಲ ವಾಕ್ ಮಾಡಿಕೊಂಡು ನಾನು, ನನ್ನ ಮಕ್ಕಳು, ನನ್ನ ಹಳ್ಳಿಯ ಎಲ್ಲ ಒಂದು ರೌಂಡ್ ವಾಕ್ ಮಾಡಿಕೊಂಡು ತಿಂದಿದ್ದು ಕ್ಲೀನಾಗಿ ಅರಗಣೆ ಆಗಲಿ ಅಂತ ಓಡಾಡ್ತಿದ್ವಿ, ಚಿಲ್ ಮಾಡಿದ್ವಿ. ಇಷ್ಟೇ ಇವತ್ತಿನ ವಿಷಯ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್.